वह्निः यथादर्शो मलेन च यथोल्बेनावृतो गर्भः तथा तेनेदमावृतम्. ಯಾವ ರೀತಿಯಲ್ಲಿ ಈ ಹೊಗೆಯು ಬೆಂಕಿಯನ್ನ ಆವರಿಸುತ್ತೋ, ಧೂಳು ಈ ಕನ್ನಡಿಯನ್ನ ಆವರಿಸಿರುತ್ತೋ, ಹಾಗೆ ಈ ಗರ್ಭ ಮಗುವನ್ನ ಕವರ್ ಮಾಡಿರತ್ತೋ, ಅದೇ ರೀತಿಯಲ್ಲಿ ಈ ಆಸೆ ಮತ್ತೆ ದ್ವೇಷ ನಮ್ಮ ಜ್ಞಾನವನ್ನ ಕವರ್ ಮಾಡಿರತ್ತೆ. ಇಲ್ಲಿ ಒಂದರ್ಥ ಕೊಟ್ಟಿದ್ರು ಸಾಕಾಗಿರೋದಲ್ವಾ, ಮೂರ್ ಯಾಕೆ ಕೊಟ್ರು ಅಂತ ಕೇಳ್ತೀರಾ? ಮೊದಲನೇದ್ ಬಂದು ಈ ಬೆಂಕಿ ಮತ್ತೆ ಹೊಗೆ, ಇವೆರಡು ನೀವು ನೋಡ್ದಂಗೆ ಒಟ್ಟಿಗೆ ಕ್ರಿಯೇಟ್ ಆಗತ್ತೆ. ಎರಡನೇದ್ ಬಂದು ಈ ಡಸ್ಟ್ ಮತ್ತೆ ಮಿರರ್. ನೀವು ಎಷ್ಟೇ ಡಸ್ಟ್ ಕ್ಲೀನ್ ಮಾಡ್ಬೇಕು ಅಂತ ಅನ್ಕೊಳ್ತಿರೋ ಅಥವಾ ಮಿರರ್ ನ ಕ್ಲೀನ್ ಮಾಡಿ ಇಟ್ಕೋಬೇಕು ಅನ್ಕೊಳ್ತಿರೋ, ಅಷ್ಟೇ ಡಸ್ಟ್ ಹೋಗಿ ಆವರ್ಸತ್ತೆ. ಅಂದ್ರೆ ಹೈ ಅಡರೆನ್ಸ್, ಕವರ್ನೆಸ್ ಅಷ್ಟು ಗಟ್ಟಿ ಇರತ್ತೆ. ಮೂರನೇದ್ ಬಂದು ಈ ಗರ್ಭದಲ್ಲಿರುವ ಶಿಶು ಎಷ್ಟು ಪ್ರೊಟೆಕ್ಟೆಡ್ ಆಗಿರತ್ತೆ ಅಂದ್ರೆ ಅದು ಆಚೆ ಬರೋ ತನಕ ಅದಕ್ಕೆ ಜನ್ಮ ತಾಳಿದೆ ಅಂತ ನಾವು ಹೇಳೋದಿಕ್ಕಾಗಲ್ಲ, ಅಷ್ಟು ಅದನ್ನ ಕವರ್ ಮಾಡಿರತ್ತೆ. ಸೊ ಈ ಮೂರ್ ಕ್ವಾಲಿಟೀಸ್, ಈ ನಾಲೆಡ್ಜು ಮತ್ತೆ ಡಿಸೈರ್ ಮತ್ತೆ ರೇಜು ಒಟ್ಟಿಗೆ ಹುಟ್ಟತ್ತೆ. ಮತ್ತೆ ಎಷ್ಟೇ ನೀವು ಅದನ್ನ ಬೆಳೆಸ್ಕೊಳ್ಬೇಕು ನಾಲೆಡ್ಜ್ ನ ಅಂತ ಅನ್ಕೊಂಡ್ರು ಅಥವಾ ಡಿಸೈರ್ ಮತ್ತೆ ರೇಜ್ ನ ಕಡಿಮೆ ಮಾಡ್ಬೇಕು ಅನ್ಕೊಂಡ್ರು, ಅದು ಅಡರೆನ್ಸ್ ಅಷ್ಟು ಈಸಿಯಾಗಿ ಬಿಡಲ್ಲ. ಮೂರನೇದು, ಅಂಟಿಲ್ ಆರ್ ಅನ್ಲೆಸ್ ನೀವು ಆ ಜ್ಞಾನವನ್ನ ಎಷ್ಟು ಇಂಪ್ರೂವ್ ಮಾಡ್ಬೇಕಂದ್ರೆ ಈ ಡಿಸೈರ್ ಮತ್ತೆ ರೇಜಿನ ಕವರ್ ಇಂದ ಆಚೆ ಬಂದ್ಮೇಲೆ ಆಕ್ಚುಯಲ್ ಟ್ರೂ ನಾಲೆಡ್ಜ್ ನಿಮ್ಗೆ ನೋಡಕ್ಕಾಗೋದು. ಇದೇ 3 ಎಕ್ಸಾಂಪಲ್ಸ್, 3 ರೀತಿ ಹೇಳಿರೋದು.